ಇನ್ನು ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದಾರೆ. ಶಾಸಕರ ಭವನದಲ್ಲಿರುವಂತಹ ಹೋಟೆಲ್ ಮೇಲೂ ಸಹ ರೇಡ್ ಆಗಿದೆ. ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾವ್ರೆ ಆಹಾರ ಇಲಾಖೆ ಅಧಿಕಾರಿಗಳು. ಆಹಾರ ಸುರಕ್ಷತಾ ಅಧಿಕಾರಿಗಳು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾವ್ರೆ. ಈಗ ನೋಡಿ, ಶಾಸಕರ ಭವನ LH ಶಾಸಕರ ಭವನದಲ್ಲಿರುವಂತಹ ಹೋಟೆಲ್ ಮೇಲೆ ರೇಡ್ ಆಗಿದೆ. ಶಾಸಕರ ಭವನದಲ್ಲಿ ಇರ್ತಕ್ಕಂತಹ ಮಲ್ಲಿಗೆ ಹೋಟೆಲ್ನಲ್ಲಿ ಜಿರಳೆ ಪತ್ತೆ ಆಗಿಬಿಟ್ಟಿದೆ. ಜಿರಳೆ ಕಿಚನ್ನಲ್ಲಿ ಜಿರಳೆ ಸಿಕ್ಕಿದೆ. ಪೆಸ್ಟ್ ಕಂಟ್ರೋಲ್ ಮಾಡದಿರೋದು ಬಯಲಾಗಿದೆ. ಶಾಸಕರ ಭವನದ ಆವರಣದಲ್ಲೇ ಇರ್ತಕ್ಕಂಥ ಒಂದು ಹೋಟೆಲ್, ಮಲ್ಲಿಗೆ ಹೋಟ್ಲ್ ಅಂತ ಕರಿತೀವಿ ನಾವು. ನಿಮಗೆ ಲೆಫ್ಟ್ ಸೈಡ್ ಸಿಗುತ್ತದು ಹೋಟ್ಲು. ಸೊ ಆ ಹೋಟೆಲ್ನಲ್ಲಿ ಜಿರಳೆ ಸಿಕ್ಕಿದೆಯಂತೆ ನೋಡಿ. ಆಹಾರ ಸುರಕ್ಷತಾ ಅಧಿಕಾರಿಗಳು ಒಂದು ಕಡೆಯಿಂದ, ಅದು 5 ಸ್ಟಾರ್ ಹೋಟ್ಲು, 3 ಸ್ಟಾರ್ ಹೋಟ್ಲು, ಇಂದಿರಾ ಕ್ಯಾಂಟೀನ ಕಿಚನ್ಗಳಾಗಿರಬಹುದು, ಪ್ರೈವೇಟ್ ಫುಡ್ ರೆಡಿ ಮಾಡುವಂಥ ಘಟಕಗಳಾಗಿರಬಹುದು, ಈಗ ಶಾಸಕರ ಭವನದಲ್ಲೇ ಇರ್ತಕ್ಕಂತಹ ಮಲ್ಲಿಗೆ ಹೋಟೆಲು. ಸೊ ಎಲ್ಲ ಕಡೆಗಳಲ್ಲೂ ಸಹ ಈಗ ಒಂದು ಕಡೆಯಿಂದ ಜಾಲಾಟವನ್ನು ಜಾಲಾಡ್ತಾ ಇದ್ದಾರೆ. ಸೊ ಮಗದೊಂದು ಕಡೆ ಆರೋಗ್ಯ ಸೌಧದ ಕ್ಯಾಂಟೀನ್ ಮೇಲೂ ರೇಡ್ ಆಗಿದೆ. ಆರೋಗ್ಯ ಸೌಧದ ಕ್ಯಾಂಟೀನ್ ಮೇಲೂ ರೇಡ್ ಆಗಿದೆ. ಮಾಗಡಿ ರಸ್ತೆಯ ಆರೋಗ್ಯ ಇಲಾಖೆಯ ಆವರಣದಲ್ಲಿ ಈ ಒಂದು ಕ್ಯಾಂಟೀನ್ ಇದೆ. ಕಿಚನ್ನಲ್ಲಿ ಶುಚಿತ್ವ ಇಲ್ಲದಿರೋದು ಪತ್ತೆಯಾಗಿದೆ. ಕ್ಲೆನ್ಲಿನೆಸ್ ಇಲ್ಲ, ಹೈಜೀನ್ ಇಲ್ಲ. ಎಕ್ಸ್ಪೈರ್ ಆಗಿರುವಂಥ ಇಡ್ಲಿ ರವೆನ ಇಟ್ಕೊಂಡಿದ್ದಾರೆ. ಕೊಕೊನೆಟನ್ನು ಪೌಡ್ರನ್ನು ಬಳಸ್ತಾ ಇದ್ದಾರೆ. ಕಿಚನ್ನಲ್ಲಿ ಪೆಸ್ಟ್ ಕಂಟ್ರೋಲ್ ಮಾಡದಿರೋದು ಪತ್ತೆಯಾಗಿದೆ. ಆರೋಗ್ಯ ಸೌಧದ ಕ್ಯಾಂಟೀನ್ನಲ್ಲೇ ಆರೋಗ್ಯ ಇಲ್ಲ, ಅನಾರೋಗ್ಯಕ್ಕೆ ಈಡಾಗಿದೆ ಆರೋಗ್ಯ ಸೌಧದ ಕ್ಯಾಂಟೀನ್. ಸೊ ಅಲ್ಲೂ ಸಹ ಚೆಕ್ ಮಾಡಿದ್ದಾರೆ, ಹುಡುಕಾಡಿದ್ದಾರೆ. ಅಲ್ಲಿ ಒಂದಷ್ಟು ವಿಚಾರಗಳು ಸಿಕ್ಕಿದೆ. ಅಲ್ಲಿ ಕ್ಲೆನ್ಲಿನೆಸ್ಸು, ಹೈಜೀನ್ ಇರಲಿಲ್ಲ ಅನ್ನೋದು. ಆಮೇಲೆ ಎಕ್ಸ್ಪೈರ್ ಆಗಿರ್ತಕ್ಕಂತಹ, ಡೇಟ್ ಮುಗಿದು ಹೋಗಿರ್ತಕ್ಕಂಥ ಇಡ್ಲಿ ರವೆ ಮತ್ತು ಕೊಕೊನೆಟ್ ಪೌಡ್ರನ್ನು ಬಳಸ್ತಾ ಇರೋದು ಗೊತ್ತಾಗಿದೆ. ಆಮೇಲೆ ಪೆಸ್ಟ್ ಕಂಟ್ರೋಲನ್ನು ಮಾಡದೇ ಇರತಕ್ಕಂಥದ್ದು ಸಹ ಪತ್ತೆಯಾಗಿದೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಎಲ್ಲ ಕಡೆಗಳಲ್ಲೂ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ ಅಂತದ್ದು. ರೈಟ್ ಫ್ರಮ್ 3 ಸ್ಟಾರ್ ಟು 5 ಸ್ಟಾರ್ ಹೋಟೆಲಿಂದ ಹಿಡಿದು LH ನಲ್ಲಿರ್ತಕ್ಕಂತಹ ಹೋಟೆಲ್ವರೆಗೂ ಸಹ ಇವತ್ತೇನೇನು ಸಿಕ್ಕಿದೆ, ಎಲ್ಲೆಲ್ಲಿ ದಾಳಿಯಾಗಿದೆ ಅಂತ ಧ್ರುವ? ಇವತ್ತು ಪ್ರಮುಖವಾಗಿ ಶಾಸಕರ ಭವನ ಏನಿದೆ, ಆ ಶಾಸಕರ ಭವನದಲ್ಲಿರುವಂತಹ ಹೋಟೆಲ್ ಒಂದರ ಮೇಲೆ ರೈಡ್ ಅನ್ನ ಮಾಡಿದ್ದಾರೆ. ಅವಾಗ ಅವರಿಗೆ ಹೋಟೆಲ್ನ ಕಿಚನ್ ಅನ್ಹೈಜೆನಿಕ್ ಆಗಿ ಇರೋದು ಕಂಡು ಬರುತ್ತೆ. ಅನಂತರ ಅಲ್ಲಿ ಕಾಕ್ರೋಚ್ ಸಿಕ್ಕಿದಾವೆ, ಜಿರಳೆಗಳು ಸಿಕ್ಕಿದಾವೆ, ಅಲ್ಲದೆ ಪೆಸ್ಟ್ ಕಂಟ್ರೋಲ್ ಮಾಡದೇ ಇರೋದು ಗೊತ್ತಾಗಿದೆ. ಸೊ ಹೀಗಾಗಿ ಅದೊಂದು ಹೋಟೆಲ್ ಆದ್ರೆ, ಇನ್ನು ಆರೋಗ್ಯ ಸೌಧ, ಆರೋಗ್ಯ ಇಲಾಖೆ ಇರುವಂತಹ ಒಂದು ಬಿಲ್ಡಿಂಗ್ ಅದು. ಆರೋಗ್ಯ ಸೌಧದ ಕ್ಯಾಂಟೀನ್ ಮೇಲೂ ಕೂಡ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿನ ಕಿಚನ್ ಅನ್ಹೈಜೆನಿಕ್ ಆಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದಲ್ಲದೆ ಕೆಲವೊಂದಿಷ್ಟು ಫುಡ್ಗಳು ಎಕ್ಸ್ಪೈರ್ ಆಗಿದ್ವು. ಅದರಲ್ಲಿ ಇಡ್ಲಿ ರವೆ ಮತ್ತೆ ಕೊಕೊನಟ್ ಪೌಡರ್ ಇವೆರಡು ಕೂಡ ಎಕ್ಸ್ಪೈರ್ ಆಗಿದ್ವು. ಮತ್ತೆ ಈ ಆಹಾರವನ್ನ ಶೇಖರಿಸಿರುವಂತಹ ಜಾಗದವನ್ನು ಕೂಡ ಸರಿಯಾಗಿ ಮೈಂಟೈನ್ ಮಾಡಿಲ್ಲ ಅನ್ನುವಂಥದ್ದು. FSSA ಗೈಡ್ ಲೈನ್ಸ್ ಅನ್ನ ಅಲ್ಲಿ ಬ್ರೇಕ್ ಮಾಡಿದ್ದಾರೆ. ಮತ್ತೆ ಪೆಸ್ಟ್ ಕಂಟ್ರೋಲ್ ಅನ್ನ ಮಾಡಿಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಸೊ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈ ದಾಳಿಯಲ್ಲಿ ಹಲವು ಹೋಟೆಲ್ಗಳ ಬಂಡವಾಳ ಈಗಾಗಲೇ ಬಯಲಾಗ್ತಾ ಇದೆ. ಎಲ್ರಿಗೂ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ಪ್ರಮುಖವಾಗಿ ಆಹಾರ ಸುರಕ್ಷತಾ ಇಲಾಖೆಯ 5 ಸ್ಟಾರ್ ಹೋಟೆಲ್ ಮೇಲೆ ನಿನ್ನೆ ಎಲ್ಲ ರೈಡ್ ಮಾಡಿದ್ರು. ಇವತ್ತು ಸರ್ಕಾರಿ ಕಚೇರಿಗಳೇನಿದಾವೆ ಅದರಲ್ಲಿರುವಂತಹ ಕಡೆ ರೈಡ್ ಅನ್ನ ಮಾಡಿದ್ದಾರೆ. ಇದು ನಿಜಕ್ಕೂ ಆತಂಕಕಾರಿಯನ್ನ ಮೂಡಿಸುತ್ತೆ. ಮುಖ್ಯವಾಗಿ ಸರ್ಕಾರಿ ಅಧಿಕಾರಿಗಳು ಆ ಒಂದು ಜಾಗದಲ್ಲಿ ಆಹಾರ ಸೇವನೆ ಮಾಡ್ತಾರೆ. ಆಹಾರ ಇಲಾಖೆಯವರೇ ಇರುವಂತಹ ಸಿಬ್ಬಂದಿಗಳು ಊಟ ಮಾಡುವಂತಹ ಆ ಕಿಚನ್ನೇ ಕ್ಲೀನ್ ಇಲ್ಲದೆ ಇರೋದು ಸಾಕಷ್ಟು ಆತಂಕವನ್ನ ಮೂಡ್ತಿರುವಂತಹದ್ದು. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.